ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಮೈ ಮೇಲಿನ ಚರ್ಮದ ಮೇಲಿನ ಬಟ್ಟೆ ಮಾತ್ರ ಒಳಗೆ ಬಿಡ್ತಾರೆ. ಅಷ್ಟು ಟೈಟ್ ಸೆಕ್ಯೂರಿಟಿ. ಬಿಕಾಸ್ ದಲೈ ಲಾಮಾ ಅವ್ರಿಗೆ ಗೊತ್ತಿದೆ ಅಲ್ಲ, ಪ್ರಪಂಚದಿಂದ ಅವರಿಗೆ ಸ್ವಲ್ಪ ಜೀವ ಬೆದರಿಕೆ ಇರೋದ್ರಿಂದ ಮೈಸೂರು ಸ್ಯಾಂಡಲ್ನ ಊದ್ಕಡ್ಡಿ ಮತ್ತು ಮೈಸೂರು ಸ್ಯಾಂಡಲ್ನ ಸಣ್ಣ ಸಣ್ಣ ಸೋಪ್ಗಳನ್ನು ಗಿಫ್ಟ್ ಆಗಿ ತೊಗೊಂಡು ಹೋಗ್ತೀನಿ. ಒಬ್ಬ ಪ್ರವಾಸಿ ಆಳವಾಗಿ ನೋಡುವಂಥದ್ದು ಅಂದರೆ ಅದನ್ನು ಬರೀ ನೋಡೋದಲ್ಲ, ಗಮನಿಸೋದು ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋದು. ಈ ಪ್ರೊಸೆಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಹೌ ಡು ಯು ಡೂ ದ್ಯಾಟ್? ನೋಡಿ, ಮೊದಲೆಲ್ಲ ನಮಗೆ ಗೂಗಲ್ ಸಹಾಯ ಇರ್ತಾ ಇರಲಿಲ್ಲ. ಇವಾಗ ವಿದೇಶಗಳಿಗೆ ಹೋಗುವಾಗ ಅಥವಾ ನಮ್ಮ ದೇಶದಲ್ಲೇ ಎಷ್ಟೊಂದು ರಾಜ್ಯಗಳಿಗೆ ಹೋಗುವಾಗ ಗೂಗಲ್ನಲ್ಲಿ ಮಾಹಿತಿ ಸಿಗುತ್ತೆ. ಆದರೆ ಗೂಗಲ್ ಮಾಹಿತಿಯನ್ನು ನೀವು ಎಷ್ಟರ ಮಟ್ಟಿಗೆ ನಂಬಬಹುದು ಅನ್ನುವುದು ಒಂದು ಪ್ರಶ್ನೆ ಇದೆ. ನಿಮಗೆ ದೇವದಾಸಿ ಪದ್ಧತಿ ಗೊತ್ತಲ್ಲ, ಕರ್ನಾಟಕದಲ್ಲಿ ದೇವದಾಸಿ ಪದ್ಧತಿ ಒಡಿಸ್ಸಾನಲ್ಲೂ ಇತ್ತು. ಆ ಕೊನೆಯ ದೇವದಾಸಿಯ ಮಗಳು ಅಲ್ಲಿದ್ದಾರೆ ಅಂತ ಯಾವುದೋ ಒಂದು ಗೂಗಲ್ ಆರ್ಟಿಕಲಲ್ಲಿ ಸಿಕ್ಬಿಡ್ತು. ಸೊ ಭಾರತದ ಬಗ್ಗೆ, ನಿಮ್ಮ ಭಾರತದ ಪ್ರವಾಸದ ಬಗ್ಗೆ ಹೇಳೋದಾದರೆ, ಯಾಕೆಂದರೆ ನಾವೆಷ್ಟು ನೋಡಿದ್ರು ಕೂಡ ಇನ್ನೊಂದೇನೋ ಮಿಸ್ ಆಗಿರುತ್ತೆ. ಯಾವ ಘಟನೆನ ನೀವು ಹೇಳಕ್ಕೆ ಇಷ್ಟಪಡ್ತೀರಿ? ಅಯ್ಯೋ, ನಾವು ಎಷ್ಟು ನೋಡಿದ್ರು ಇನ್ನೊಂದು ಮಿಸ್ ಆಗಿರಲ್ಲ, ಎಲ್ಲವೂ ಮಿಸ್ ಆಗಿರುತ್ತೆ ಅನ್ಬೇಕು. ಅಷ್ಟು ವೈವಿಧ್ಯತೆ ಇದೆ. ನನಗೆ ತುಂಬ ಈಗಳಿಗೆ ನೆನಪಿಸ್ಕೊಂಡು ಹೇಳಬೇಕಂದ್ರೆ ದಲೈ ಲಾಮಾ ಅವ್ರನ್ನ ಭೇಟಿ ಮಾಡಿದ್ದು. ಹಿಮಾಚಲ್ ಪ್ರದೇಶ ಟೂರ್ ಫಿಕ್ಸ್ ಮಾಡಿಕೊಂಡಾಗ ಧರ್ಮಶಾಲಾನಲ್ಲಿ ಮೆಕ್ಲಿಯಾಡ್ಗಂಜ್ ಅವರಿರುವಂಥ ಜಾಗ. ಸುಮ್ಮನೆ ಅದು ಒಂದು ಭಂಡ ಧೈರ್ಯದ ಮೇಲೆ ಅದೇನೋ ಒಂಥರ ಗುದ್ದಾಟ ಅಂತೀವಲ್ಲ, ಹಾಗೆ ಇವ್ರನ್ನ ಭೇಟಿ ಮಾಡಬೇಕಲ್ಲ ಅಂತ ಮನ್ಸಿಗೆ ಬಂತು. ಇಮೇಲ್ಗಳು ಹಾಕಿದಾಗ ಅಲ್ಲಿಂದ ರಿಪ್ಲೈ ಬಂತು, ನೀವು ಇಲ್ಲಿ ಬಂದಾಗ ಕಾಂಟ್ಯಾಕ್ಟ್ ಮಾಡಿ, ಈಗಲೇ ಏನು ಹೇಳೋಕ್ಕಾಗಲ್ಲ ಅಂತ. ಸೊ ಮಾಮೂಲಿ ಎಲ್ಲೋದ್ರೆ ಐ ಡಿ ಪ್ರೂಫ್ ಎಲ್ಲ ತೊಗೊಂಡು ಹೋಗಿರ್ತೀವಲ್ಲ, ಹೋಗಿ ಅಲ್ಲಿ ಇರುವಾಗ ದಿನ 10 ನಿಮಿಷಕ್ಕೊಂದು ಇಮೇಲ್ ಹಾಕುವೆ, ರಿಪ್ಲೈ ಇರಲಿಲ್ಲ. ಆಮೇಲೆ ಒಂದು ದಿವಸ ರಿಪ್ಲೈ ಬಂತು, ಒಂದು 5-6 ದಿವಸ ಇದ್ನೇನೋ, 2ನೇ ದಿವಸನೋ 3ನೇ ದಿವಸನೋ ಏನೋ ರಿಪ್ಲೈ ಬಂತು, ಇಲ್ಲ ಅವ್ರಿಗೆ ಈಗಾಗಲೇ 85 ವರ್ಷ ಆಗಿದೆ, ಅವ್ರಿಗೆ ಸ್ವಲ್ಪ ಶ್ವಾಸಕೋಶದ ಸಮಸ್ಯೆ ಆಗಿ ಡಾಕ್ಟರ್ ರೆಸ್ಟ್ ಹೇಳಿದ್ದಾರೆ, ಹಾಗಾಗಿ ಭೇಟಿ ಆಗಲ್ಲ ಅಂತ. ಬಟ್ ಸ್ಟಿಲ್ ನಂಗೆ 5 ನಿಮಿಷ ಭೇಟಿ ಕೊಡಿ, ನಾನು ಏನು ಪ್ರಶ್ನೆ ಕೇಳಲ್ಲ. ಆವಾಗ ನಾನು ಅಂಕಣ ಬೇರೆ ಬರೀತಿದ್ನಲ್ಲ, ಅಂಕಣದಲ್ಲಿ ಬರೀಬೇಕು ಈ ಭೇಟಿಯನ್ನು ಅನ್ನೋ ಒಂದು ಉತ್ಸಾಹ ನನಗೆ. ಸರಿ 5 ನಿಮಿಷ ಕೊಡಿ ಅಂತ ಇಮೇಲ್ ಹಾಕ್ತಾನೇ ಇದ್ದೀನಿ. ಬಟ್ ಅವ್ರು ಆಗಲ್ಲ ಅಂತಲೇ ಹೇಳ್ತಾಯಿದ್ರು. ಆದರೂ ನಂಗೆ ಏನೋ ಗೊತ್ತಿಲ್ಲ, ಒಳ ಮನಸ್ಸಿನಲ್ಲಿ ಇದು ಆಗತ್ತೆ, ನಾ ಹೊರಡುವುದ್ರೊಳಗೆ ಇದು ಆಗತ್ತೆ ಅಂತಿತ್ತು. ಆವತ್ತು ಅಲ್ಲಿ ಜ್ವಾಲಾಮುಖಿ ಅಂದರೆ ಪಾರ್ವತಿಯ ಒಂದು ಶಕ್ತಿಪೀಠ, ಅದು ಆ ದೇವಸ್ಥಾನಕ್ಕೆ ಹೋಗಿರುವಾಗ ಅದು ಆ್ಯಕ್ಚುಲಿ ನಾವು ಹಿಂದಿರುಗಿ ಬರೋದೇ ರಾತ್ರಿ ಆಗುತ್ತೆ, ಅಷ್ಟು ಡಿಸ್ಟೆನ್ಸಲ್ಲಿ ಇದ್ದಿದ್ದು. ಇವತ್ತು ಸಂಜೆ 6 ಗಂಟೆಗೆ ನಿಮ್ಮ ಐ ಡಿ ಕಾರ್ಡನ್ನು ತೆಗೆದುಕೊಂಡು ಬಂದು ಇಲ್ಲಿ ರಿಜಿಸ್ಟರ್ ಮಾಡಿ, ನಾಳೆ ಬೆಳಗ್ಗೆ 8 ಗಂಟೆಗೆ ಇಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಿ ದಲೈ ಲಾಮಾ ಅವರ ಭೇಟಿಗೆ ಅಂತ ಇಮೇಲ್ ಬಂದ್ಬಿಡ್ತು. 6 ಗಂಟೆ ಒಳಗೆ ನಾವು ಹೋಗೋಕ್ಕಾಗೋದಿಲ್ಲ. ಸೊ ಯಾಕೆಂದರೆ ದೂರದಲ್ಲಿದ್ವಿ. ಅದು ಒಂದು ಖುಷಿ ಘಟನೆ. ಆಮೇಲೆ ಹೇಗೋ ಮುಟ್ಟಿ ಅವರಿಗೆ ತೊಗೊಂಡು ಹೋಗಿ ಆಧಾರ್ ಕಾರ್ಡನ್ನು ಕೊಟ್ಟು ರಿಜಿಸ್ಟರ್ ಮಾಡಿಸಿ, ಮಾರನೇ ದಿನ ಬೆಳಗ್ಗೆ 8 ಗಂಟೆಗೆ ಹೋಗುವಾಗ ಅಲ್ಲಿ ಏನು ಗೊತ್ತಾ, ಮೈ ಮೇಲಿನ ಚರ್ಮದ ಮೇಲಿನ ಬಟ್ಟೆ ಮಾತ್ರ ಒಳಗೆ ಬಿಡ್ತಾರೆ. ಅಷ್ಟು ಟೈಟ್ ಸೆಕ್ಯೂರಿಟಿ. ಬಿಕಾಸ್ ದಲೈ ಲಾಮಾ ಅವ್ರಿಗೆ ಗೊತ್ತಿದೆ ಅಲ್ಲ, ಪ್ರಪಂಚದಿಂದ ಅವರಿಗೆ ಸ್ವಲ್ಪ ಜೀವ ಬೆದರಿಕೆ ಇರೋದ್ರಿಂದ ಬಿಡೋದಿಲ್ಲ. ಚೆಕ್ ಮಾಡಿ ಒಳಗೆ ಬಿಟ್ಟರು. ನಾನು ಇಲ್ಲಿಂದ ನಮ್ಮ ಮೈಸೂರು ಸ್ಯಾಂಡಲ್ದು ಊದ್ಕಡ್ಡಿಗಳನ್ನು ನಾನು ಅದೊಂದು ರೂಢಿ ಮಾಡ್ಕೊಂಡಿದ್ದೀನಿ. ಎಲ್ಲೇ ಪ್ರವಾಸಕ್ಕೆ ಹೋದ್ರೂ ಮೈಸೂರು ಸ್ಯಾಂಡಲ್ನ ಊದ್ಕಡ್ಡಿ ಮತ್ತು ಮೈಸೂರು ಸ್ಯಾಂಡಲ್ನ ಸಣ್ಣ ಸಣ್ಣ ಸೋಪ್ಗಳನ್ನು ಗಿಫ್ಟ್ ಆಗಿ ತೊಗೊಂಡು ಹೋಗ್ತೀನಿ. ಯಾರು ಕಂಡ್ರೂ ಬೀದಿ ಗುಡಿಸೋ ವ್ಯಕ್ತಿಗೂ ಸಹ ಕೊಟ್ಟು ಬಂದಂತಹ ಘಟನೆ ಇದೆ. ನನ್ನ ಟ್ಯಾಕ್ಸಿ ಡ್ರೈವರಿಗೆ ನಾನು ಸೋಪ್ಗಳನ್ನು ಕೊಟ್ಟಿದ್ದೀನಿ. ಹಾಗಾಗಿ ತೊಗೊಂಡು ಹೋಗಿದ್ದೆ. ಅದನ್ನು ಅವರಿಗೆ ಕೊಡಬೇಕಾಗಿತ್ತು. ಬಟ್ ಅವರ ಕೈಗೆ ಕೊಡೋ ಅಂಥ ವ್ಯವಸ್ಥೆ ಇರಲಿಲ್ಲ. ತುಂಬ ಸ್ಟ್ರಿಕ್ಟ್ ಸೆಕ್ಯೂರಿಟಿ ಇತ್ತು. ಸೆಕ್ಯೂರಿಟಿ ಇದರಲ್ಲಿ ಇಸ್ಕೊಂಡ್ರು ಅವರು. ಬಟ್ ದಲೈ ಲಾಮಾ ಅವ್ರ ಜೊತೆ ಮಾತಿಗೆ ಸಿಕ್ತು. 11 ನಿಮಿಷಗಳ ಕಾಲ ಅವರ ಜೊತೆ ಅವರ ಕೈ ಹಿಡ್ಕೊಂಡಿದ್ದಂತಹ ಒಂದು, ಅವರು ಸಹ ತೋಳಿಗೆ ತೋಳು ಹೀಗೆ ಇಟ್ಕೊಂಡು ಆಮೇಲೆ ಅಲ್ಲಿನೇ ಫೋಟೋ ತೆಗಿತಾರೆ. ನಾವು ಕ್ಯಾಮ್ರಾ ಫೋನು ಏನು ತೊಗೊಂಡೋಗೋ ಹಾಗಿಲ್ಲ, ತುಂಬ ಸ್ಟ್ರಿಕ್ಟ್ ಅಲ್ಲ. ಫೋಟೋ ತೆಗೆದು ಮಾರನೇ ದಿನ ಆ ಫೋಟೋವನ್ನು ನಮಗೆ ಕೊಡ್ತಾರೆ. ಇಮೇಲಲ್ಲಿಗೂ ಕೂಡ ಕೊಟ್ಟರು. ಅದು ಒಂದು ತುಂಬ ಅದ್ಭುತವಾದ ಅನುಭವ. ಆಮೇಲೆ ತೇನ್ ಸಿಂಗ್ ಮನೆದು ನಿಮಗೆ ಹೇಳಲೇಬೇಕು. ಡಾರ್ಜಿಲಿಂಗಿಗೆ ಹೋದಾಗ
ಅಲ್ಲಿ ಇದಿದೆಯಲ್ಲ ಪರ್ವತಾರೋಹಣದ ಕಲಿಸುವಂಥ ಶಾಲೆ ಇದೆ, ಸ್ಕೂಲ್ ಇದೆ. ಅಲ್ಲಿ ಹೋಗಿ ಎಲ್ಲ ನೋಡ್ತಾ ಇರುವಾಗ ತೇನ್ ಸಿಂಗು ಎವರೆಸ್ಟ್ ಹತ್ತಿದಾಗ ಹಾಕ್ಕೊಂಡಿದ್ದ ಬಟ್ಟೆಗಳನ್ನ ಅಲ್ಲಿಟ್ಟಿದ್ದಾರೆ. ನಾನು ಅಷ್ಟು ಭಾರ, ಅದು ಕಣ್ಣಿಗೆ ನೋಡೋಕ್ಕೆ ನನಗೆ ಆ ಥರ ಇದೆ, ಒಂದೊಂದು ಶೂಸು ಒಂದೊಂದು ಇದು ಎಲ್ಲ. ನಾನು ಅಯ್ಯೋ ಪಾಪ ತೇನ್ ಸಿಂಗ್ ಇಷ್ಟು ಭಾರ ಎತ್ಕೊಂಡು ಹೆಂಗೆ ಮೇಲೆ ಹತ್ತದ ಅಂತ ಹಿಂದಿನಲ್ಲಿ ಸುಮ್ಮನೆ ಅಲ್ಲಿ ಪಕ್ಕದಲ್ಲಿ ಇದ್ದವನಿಗೆ ಹೇಳ್ತಾ ಇದ್ದೆ. ಅದನ್ನು ಕೇಳಿಸ್ಕೊಂಡು ಆ ಮ್ಯೂಸಿಯಮ್ಮಿನ ಗಾರ್ಡು, ನೀವು ತೇನ್ ಸಿಂಗ್ ಬಗ್ಗೆ ಅಷ್ಟು ಹೇಳ್ತಾ ಇದ್ದೀರಲ್ಲ, ಅವ್ರ ಮನೆ ಇಲ್ಲೇ ಇರೋದು ಗೊತ್ತಾ, ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲಿದೆ ಗೊತ್ತಾ ಅಂತ. ನನಗೆ ನೋಡಿ ತುಂಬ ಫುಲ್ ಎಷ್ಟು ಉತ್ಸಾಹ ಮೇಲೆ ಏರ್ಬಿಡ್ತು ಅಂದರೆ, ಹೌದಾ ಎಲ್ಲಿದೆ ಎಲ್ಲಿದೆ ಎಲ್ಲಿದೆ. ಇದರಲ್ಲಿ ಒಂದು ದುಃಖಕರ ಖೇದಕರ ಘಟನೆಯೂ ಇದೆ, ಒಂದು ಸಂತೋಷದ ಘಟನೆ. ಅವ್ರ ಫ್ಯಾಮಿಲಿಯವರು ಇಲ್ಲಿದ್ದಾರೆ, ನಾನು ಮೀಟ್ ಮಾಡ್ಬೋದು. ಅದು ಸರಿ ವಾಪಸ್ ಬಂದೆ. ನನ್ನ ಹೋಟ್ಲ್ ಮ್ಯಾನೇಜರ್ನ ತೇನ್ ಸಿಂಗ್ ಮನೆ ಎಲ್ಲಿರೋದು ಅಂತ ಗೊತ್ತಿಲ್ಲ. ತೇನ್ ಸಿಂಗ್ ಮನೆ ಇಲ್ಲಿದೆಯಾ? ನನಗೆ ಅದು ಬಹಳ ಇಂಡಿಯಾ ದೇಶದಲ್ಲಿ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಗೌರೀಶ್. ಅದು ನಮ್ಮ ಬಗ್ಗೆ ನಮಗೆ ಒಂದನೇದು ಗೊತ್ತಿಲ್ಲ, ಎರಡನೇದು ಹೆಮ್ಮೆ ಇಲ್ಲವೇ ಇಲ್ಲ. ಆಯಿತಾ, ಗೊತ್ತಿಲ್ಲ, ಏನು ಮಾಡೋದು. ಕೊನೆಗೆ ಯಾರ್ಯಾರಿಗೋ ಹೀಗೆ ಟೆಲಿಫೋನ್ ಡೈರೆಕ್ಟರ್ನಲ್ಲಿ ಕೂತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಎಲ್ಲ ಮಾಡೋದು. ಆಮೇಲೆ ಕೊನೆಗೂ ಗೊತ್ತಾಯಿತು ಅಲ್ಲಿದೆ ಗಾಂಗ್ಲಾ ಅನ್ನೋದು ಒಂದು ಬಿಲ್ಡಿಂಗ್ ಅವ್ರದ್ದು. ಅದೆಲ್ಲ ಗೊತ್ತಾಗಲಿಲ್ಲ. ಫಸ್ಟು ಅವ್ರ ಮನೆ ಇದೆ, ಅವ್ರ ಫೋನ್ ನಂಬರ್ ಸಿಕ್ಕಿದ ತಕ್ಷಣ ಫೋನ್ ಮಾಡಿದೆ. ಫೋನ್ ಮಾಡಿಬಿಟ್ಟು ಈ ಥರ ನಾನು ಭೇಟಿ ಮಾಡೋಕ್ಕೆ ಬೆಂಗಳೂರಿಂದ ಬಂದಿದ್ದೀನಿ, ನಾನು ಅಂಕಣ ಎಲ್ಲ ಬರಿತೀನಿ, ಬೇಸಿಕಲಿ ನಾನು ವಕೀಲೆ ಎಲ್ಲ ಹೇಳಿಬಿಟ್ಟು, ಯು ಕ್ಯಾನ್ ಕಮ್ ಟುಮಾರೋ ಮಾರ್ನಿಂಗ್ 9 o'clock ಅಂತಂದರು. ನಾನು ತಿಳ್ಕೊಂಡೆ ಯಾರೋ ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ. ನನ್ನ ಕಲ್ಪನೆಯಲ್ಲಿ ತೇನ್ ಸಿಂಗ್ ಮನೆ ಅಂದರೆ ಹೇಗಿರುತ್ತೆ ಅಂದರೆ, ಈ ಪಹಾಡಿಗಳಲ್ಲೆಲ್ಲ ಮನೆಗಳಿರುತ್ತೆ ನೋಡಿ, ಪರ್ವತ ಪ್ರದೇಶದಲ್ಲಿ ಇರ್ತಕ್ಕಂತಹ ಮನೆ, ಮತ್ತು ಸುಕ್ಕು ಚರ್ಮದ ವಯಸ್ಸಾದವ್ರು ಇರ್ತಾರೆ, ಕತ್ಲೆ ಇರುತ್ತೆ ಮನೆ ಒಳಗೆ, ಸಣ್ಣ ಕಿಟಕಿ ಇರುತ್ತೆ. ಅವ್ರು ಏನು ತಿನ್ಬೋದು, ನಾನು ಏನು ಗಿಫ್ಟ್ ತೊಗೊಂಡು ಹೋಗ್ಬೇಕು ಅವ್ರಿಗೆ, ಯಾಕಂದರೆ ಸೋಪು ಊದ್ಕಡ್ಡಿ ಎಲ್ಲ ಅವರಿಗೆ ಆಗಲ್ಲ. ಆ ಮಕ್ಕಳಿಗೆ ನಾನು ಏನಾರು ಕೊಡಬೇಕಾ, ಏನು ತಂದಿಲ್ವಲ್ಲ, ಏನು ಮಾಡೋದು, ಈ ಥರ ನನಗೆ. ಅಂದರೆ ಅವರು ಒಂದು ಮಧ್ಯಮ ಸಾಧಾರಣ ಜೀವನದಲ್ಲಿ ಇರ್ತಕ್ಕಂತಹ ಪರ್ವತ ಪ್ರದೇಶದ ತುಂಬ ಮೃದುವಾದ ಮಧ್ಯಮ ವರ್ಗದ ಸಾಧು ಜನಗಳು ಅಂತ ನನ್ನ ಕಲ್ಪನೆಯಲ್ಲಿದ್ದಿದ್ದು. ರಾತ್ರಿ ಎಲ್ಲ ಫುಲ್ ಸಂತೋಷದಿಂದ ನಿದ್ದೆನೇ ಬರ್ತಾಯಿಲ್ಲ ಅವತ್ತು. ಬೆಳಗ್ಗೆ ಎದ್ದು 8 ಗಂಟೆಗೆ ಟ್ಯಾಕ್ಸಿ ಡ್ರೈವರಿಗೆ, ಆಗೆಲ್ಲ ಗೂಗಲ್ ಮ್ಯಾಪ್ ಇರಲಿಲ್ಲ, ಟ್ಯಾಕ್ಸಿ ಡ್ರೈವರಿಗೆ ಈ ಥರ ಕರ್ಕೊಂಡು ಹೋಗಪ್ಪ ತೇನ್ ಸಿಂಗ್ ಮನೆ, ಗೊತ್ತಿಲ್ಲ. ಕೊನೆಗೂ ಯಾವುದೋ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಪೊಲೀಸ್ನವರಿಂದ ಯಾವ ಕಡೆ ರೋಡ್ ಹೋಗೋದು ಅಂತೆಲ್ಲ ತಿಳ್ಕೊಂಡು ಅಲ್ಲಿ ಹೋದಾಗ ಗಾಂಗ್ಲಾ ಅಂತ ಅಮ್ಮ, ಇದೇ ನೋಡಿ ತೇನ್ ಸಿಂಗ್ ಅವ್ರ ಮನೆ. ನೋಡಿದರೆ ಗಾಂಗ್ಲಾ ಅಂದರೆ ಬಂಗ್ಲೋ ಅಂತೆ ಅವ್ರ ಭಾಷೆಯಲ್ಲಿ. ನೋಡಿದರೆ ಆ ಮನೆ ಯಾವುದೋ ಬ್ರಿಟಿಷ್ ರಾಜ್ಯದ ಅರಮನೆ, ಯಾವುದೋ UK ನೀವು ಒಂದು ಅರಮನೆ ನೋಡಿದಿರ್ತಲ್ಲ ಹಂಗಿತ್ತು. ತುಂಬ ಚೆನ್ನಾಗಿತ್ತು. ಆಮೇಲೆ ಒಳಗಡೆ ಹೋಗಿ ಮೆಟ್ಲು ಹತ್ಕೊಂಡು ರೋಸ್ ಗಾರ್ಡನ್ನು, 2 ಮೆಟ್ಟಲಿನ ಎರಡೂ ಸೈಡು ರೋಸ್ ಗಾರ್ಡನ್, ಅದನ್ನು ಹತ್ಕೊಂಡು ಮನೆ ಒಳಗೆ ಹೋದರೆ ಆಹಾ, ಅದು ಮನೆಯ ಅದು. ಫಸ್ಟ್ ಇದರಲ್ಲಿ ಬಂದರು ಅವರು ಸೊಸೆ ಅಂತ ಹೇಳಿಕೊಂಡು, ಆಧುನಿಕವಾದ ಡ್ರೆಸ್ ಹಾಕ್ಕೊಂಡಿದ್ದಂತಹ ಇಂಗ್ಲೀಷ್ನಲ್ಲಿ ಮಾತಾಡಿದಂತಹ ಎಜುಕೇಟೆಡ್ ಹೆಂಗಸು ಬಂದು ಬಾಗಿಲು ತೆಗೆದು ನಾನು ಅವ್ರ ಸೊಸೆ ಅಂದರು. ಅಲ್ಲಿಗೆ ಮುಗೀತು ನನ್ನ ಕಲ್ಪನೆ, ರಾತ್ರಿಯೇ ಆಗೋಯ್ತು. ನಾನು ಹೇಳ್ತೀನಲ್ಲ, ಕಲ್ಪನೆಯನ್ನು ಮೀರಿದ ವಾಸ್ತವ ಇರುತ್ತೆ ಅಂತ. ತುಂಬ ಚೆನ್ನಾಗಿತ್ತು ಅದೊಂದು ಎಕ್ಸ್ಪೀರಿಯೆನ್ಸ್. ಆಮೇಲೆ ಅವ್ರು ಕರ್ಕೊಂಡು ಹೋಗಿ, ಇದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಅದಕ್ಕೆ ಹಾಗಾಗಿ ಜನಕ್ಕೆ ಗೊತ್ತಿಲ್ಲ, ಟೂರಿಸ್ಟ್ಗಳು ಬರೋದಿಲ್ಲ ಇಲ್ಲಿ. ನಾನು ಅವ್ರ ಮನೆಯೆಲ್ಲ ತೋರಿಸಿದ್ರು. ಅವ್ರ ಮಗ ಅಂದರೆ ಈಕೆ ಗಂಡ ತೇನ್ ಸಿಂಗ್ ಮಗ ಕೂಡ ಪರ್ವತಾರೋಹಿಗಳಿಗೆ ಪಾಠ ಮಾಡುವಂಥ ಪ್ರೊಫೆಸರು. ದೇಶ ವಿದೇಶಗಳಿಗೆಲ್ಲ ಹೋಗಿ ಪಾಠ ಮಾಡಿಬಿಟ್ಟು ಬರ್ತಾರೆ. ಅವರು ಬುಕ್ಸ್ ಎಲ್ಲ ಬರೆದಿದ್ದಾರೆ, ಅದನ್ನೆಲ್ಲ ತೋರಿಸಿದ್ರು. ಮತ್ತು ತೇನ್ ಸಿಂಗಿಗೆ ಬಂದಿದ್ದಂತಹ ಅವಾರ್ಡ್ಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಿ ಇಟ್ಟಿದ್ರು ಅವ್ರ ಮನೆಯಲ್ಲಿ. ಒಂದು ಫ್ಲೋರ್ ಫುಲ್ಲು ಅದನ್ನೇ ಇಟ್ಟಿದ್ರು. ಅದನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ದು, ಅದನ್ನು ಬರೆದಿದ್ದು. ಅಮೃತ್ಸರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಮಗನ್ನ ಭೇಟಿಯಾಗಿದ್ದು. ಇದು ಅಮೃತ್ಸರ ನಮ್ಮ ಜಲಿಯನ್ ವಾಲಾ ಬಾಗ್ ಘಟನೆಯಲ್ಲಿ ಇದ್ದಂತಹ, ಆ ಜಲಿಯನ್ ವಾಲಾ ಬಾಗ್ನ ನೋಡ್ಕೊಳ್ತಾ ಇದ್ದಂತಹ, ನನಗೆ ಹೆಸರು ಜ್ಞಾಪಕಕ್ಕೆ ಬರ್ತಿಲ್ಲ ಅವ್ರದ್ದು, ಅವರ ಮಗ ಅವ್ರನ್ನ ಭೇಟಿ ಮಾಡಿದ್ದು. ಹೀಗೆ ಹೋದ ಕಡೆ ಎಲ್ಲ ಮುಂಚೆನೆ ಹುಡ್ಕೊಂಡು ಹೋಗ್ಬಿಟ್ಟು ಜನಗಳನ್ನ ಭೇಟಿ ಮಾಡೋದು ಒಂದು ಸಂತೋಷದ ವಿಷಯ. ಸೊ ಅದ್ರ ಜೊತೆಗೆ ಅವರೊಬ್ಬ ಲೇಖಕಿ ಆಗಿರೋದ್ರಿಂದ ಆ ಎಲ್ಲ ಅನುಭವಗಳು ಕೂಡ ನಮ್ಮ ಪುಸ್ತಕದ ಮೂಲಕ, ಅಂಕಣದ ಮೂಲಕ ದಕ್ತಾ ಇವೆ. ಅದು ತುಂಬ ಖುಷಿ ವಿಚಾರ. ಎರಡನೇದು, ಒಂದು ಫೈನಲ್ ಆಗಿ ಒಂದು ನಾವೀಗ ಹೋಗಿ ಯಾವುದೋ ಒಂದೀಗ ಜಪಾನ್ಗೆ ಹೋದ್ವಿ, ನಾವು ಹೋಗಿ ಹಿಂಗೆ ಫಿಸಿಕಲ್ ಆಗಿ ಹಿಂಗೆಲ್ಲ ನೋಡ್ಕೊಂಡು ಬರೋದು ಓಕೆ, ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಅಲ್ಲಿನ ಫುಟ್ಪಾತ್ ಹೆಂಗಿದೆ, ಅಲ್ಲಿನ ಬಾತ್ರೂಮ್ಗಳು ಹೆಂಗಿದೆ, ಅಲ್ಲಿನ ಟ್ರೈನ್ಗಳು ಹೆಂಗಿದೆ ಎಲ್ಲ ಗೊತ್ತಾಗುತ್ತೆ. ಆದರೆ ನಾವು ಬಂದು ಅದನ್ನು ಬರಿಬೇಕು ಅಂತಂದರೆ ನಾವು ಮುಂಚೆನೇ ರೆಡಿಯಾಗಿ ಹೋಗಬೇಕು. ಅಲ್ಲೂ ಒಂದಷ್ಟು ಹೋಮ್ವರ್ಕ್ ಮಾಡಬೇಕು, ಬಂದಮೇಲೂ ಮಾಡಬೇಕಾಗತ್ತೆ. ಈ ಪ್ರೊಸೆಸ್ ಅಂದರೆ ನಾನು ಹೇಳ್ತಿರೋದು, ಒಬ್ಬ ಪ್ರವಾಸಿ ಆಳವಾಗಿ ನೋಡುವಂಥದ್ದು. ಅಂದರೆ ಅದನ್ನು
ಬರೀ ನೋಡೋದಲ್ಲ, ಗಮನಿಸೋದು ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋದು. ಈ ಪ್ರೊಸೆಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಹೌ ಡು ಯು ಡೂ ದ್ಯಾಟ್? ನೋಡಿ, ಮೊದಲೆಲ್ಲ ನಮಗೆ ಗೂಗಲ್ ಸಹಾಯ ಇರ್ತಾ ಇರಲಿಲ್ಲ. ಇವಾಗ ವಿದೇಶಗಳಿಗೆ ಹೋಗುವಾಗ ಅಥವಾ ನಮ್ಮ ದೇಶದಲ್ಲೇ ಎಷ್ಟೊಂದು ರಾಜ್ಯಗಳಿಗೆ ಹೋಗುವಾಗ ಗೂಗಲ್ನಲ್ಲಿ ಮಾಹಿತಿ ಸಿಗುತ್ತೆ. ಆದರೆ ಗೂಗಲ್ ಮಾಹಿತಿಯನ್ನು ನೀವು ಎಷ್ಟರ ಮಟ್ಟಿಗೆ ನಂಬಬಹುದು ಅನ್ನುವುದು ಒಂದು ಪ್ರಶ್ನೆ ಇದೆ. ಬಟ್ ಬೇಸಿಕ್ಕು ಪ್ರಾಥಮಿಕ ವಿಷಯಗಳನ್ನು ನೀವು ಗೂಗಲ್ನಿಂದ ತೆಗೆದುಕೊಂಡು ಒಂದು ಬರ್ಕೊಂಡು, ನಾನು ಮಾಡೋದನ್ನು ನಾನು ಹೇಳ್ತಾ ಇದ್ದೀನಿ, ಬರ್ಕೊಂಡಿರ್ತೀನಿ. ಮತ್ತು ಎಲ್ಲರೂ ಒಂದು ನನಗೆ ಪರ್ಟಿಕ್ಯುಲರ್ ಆಸಕ್ತಿ ಇರುವಂತಹ ಜಾಗ ಇದೆ ಅನಿಸಿದರೆ ಅದರ ಬಗ್ಗೆ ಬರ್ಕೊಂಡು ಮುಂಚಿತವಾಗಿ ಅವರನ್ನು ಸಂಪರ್ಕ ಮಾಡಿರ್ತೀನಿ. ಇಂಥ ವ್ಯಕ್ತಿಗಳನ್ನು ಭೇಟಿ ಮಾಡ್ಬೋದಾ? ನೋಡಿ, ಒರಿಸ್ಸಾಗೆ ಹೋದಾಗ ನಾನು ಮೊದಲನೇ ಸಲಿಗೆ ಒರಿಸ್ಸಾಗೆ ಹೋಗಿದ್ದು ಪುರಿ ಜಗನ್ನಾಥ. ಆವಾಗ ಇಡೀ ಒಡಿಸ್ಸಾ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ರಥಯಾತ್ರೆಯ ಮಾರನೇ ದಿನ, ಕೊನೆಗೊಂಡ ಮಾರನೆಯ ದಿನ ನಾನು ಪುರಿ ಜಗನ್ನಾಥ ದೇವಸ್ಥಾನವನ್ನು ನೋಡುವ ಹಾಗೆ ಇಡೀ ಒಡಿಸ್ಸಾನ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ನಾನು ಗೂಗಲ್ ಮಾಡುವಾಗ ನಿಮಗೆ ದೇವದಾಸಿ ಪದ್ಧತಿ ಗೊತ್ತಲ್ಲ, ಕರ್ನಾಟಕದಲ್ಲಿ ದೇವದಾಸಿ ಪದ್ಧತಿ ಒಡಿಸ್ಸಾನಲ್ಲೂ ಇತ್ತು. ಆ ಕೊನೆಯ ದೇವದಾಸಿಯ ಮಗಳು ಅಲ್ಲಿದ್ದಾರೆ ಅಂತ ಯಾವುದೋ ಒಂದು ಗೂಗಲ್ ಆರ್ಟಿಕಲಲ್ಲಿ ಸಿಕ್ಬಿಡ್ತು. ನೋಡಿ, ಅವರ ಬಗ್ಗೆನೇ ರಿಸರ್ಚ್ ಮಾಡಿಕೊಂಡು ಬರ್ಕೊಂಡು ಹೋಗಿ ಅಲ್ಲಿ ಅವರ ಫೋನ್ ನಂಬರ್ ಪತ್ತೆ ಮಾಡಿ ಅವರನ್ನು ಭೇಟಿ ಮಾಡಿಕೊಂಡು ಅವರು ಹೇಗೆ ದೇವದಾಸಿ ಸಿಸ್ಟಮಿಗೆ ಬಂದರು, ಅವರ ಒಪಿನಿಯನ್ ಏನು, ಸರ್ಕಾರ ಈಗ ಏನು ಮಾಡ್ತದೆ ಎಲ್ಲವನ್ನು ತಿಳ್ಕೊಂಡು ಆರ್ಟಿಕಲ್ ಮಾಡಿದೆ. ಹೀಗೆ ನನಗೆ ಆಸಕ್ತಿ ಇರುವಂತಹ ವಿಷಯಗಳಲ್ಲಿ ಒಂದು ಮಾಡ್ಕೊಳ್ತೀನಿ. ಓವರಾಲ್ ನಾನು ಪುಸ್ತಕಕ್ಕೆ ಜನರ ಆಸಕ್ತಿಯನ್ನು ತಲುಪಿಸುವುದು ಹೇಗೆ ಅನ್ನೋದ್ರ ಬಗ್ಗೆನೂ ಒಂದು ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ಹೋದ ಮೇಲೆ ಗೂಗಲ್ ಮಾಹಿತಿಯನ್ನು ಕೈ ಬಿಟ್ಟು ಅಲ್ಲಿ ಜನರ ಜೊತೆ ಮಾತನಾಡುವುದಿದೆಯಲ್ಲ, ಅದು ತುಂಬ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಬುಕ್ ಬರಿಬೇಕು ಅನ್ನೋ ಉದ್ದೇಶ ಇದ್ದರೆ ಸುಮ್ಮನೆ ನೋಡಿ ಹೋದೆ, ನೋಡಿದೆ, ಆತ್ಮತೃಪ್ತಿ ಪಡ್ಕೊಂಡೆ. ಆತ್ಮತೃಪ್ತಿಗೂ ಇನ್ನೂ ಒಂದು ಸ್ವಲ್ಪ ಬೇರೆ ಇದು ಅಂದರೆ ಟೈಮ್ ಪಾಸ್ ಮಾಡ್ಕೊಂಡು ಬಂದೆ, ಅದು ಬೇರೆ ಥರ ಬಿಡಿ. ನಾನು ಹೀಗೆ ಬರೀಬೇಕು, ನಾನು ಅದರ ನೀವು ಹೇಳಿದ್ರಲ್ಲ ಆಳ ಅಂತ, ಆಳವಾಗಿ ನಾನು ನೋಡಬೇಕು ಅಂದರೆ ಈ ಥರ ಎಲ್ಲ ಸಂಗ್ರಹಿಸ್ಕೊಂಡು ಸ್ಥಳೀಯರ ಜೊತೆ ಮಾತನಾಡುವುದು. ಮತ್ತು ಎಲ್ಲರೂ ಹೋದರೆ ನಮಗೆ ಗೈಡನ್ನು ತೆಗೆದುಕೊಳ್ಳುವಂಥ ಒಂದು ಹಣಕಾಸಿನ ಸಾಮರ್ಥ್ಯ ಇದ್ದ ಕಡೆ ನಾನು ಲೋಕಲ್ ಗೈಡ್ಸ್ನ ತೊಗೊಳ್ತೀನಿ. ಏಕೆಂದರೆ ಅವರು ಕೊಡುವಂತಹ ಇತಿಹಾಸ, ಜಾನಪದ ಒಂದು ಕಥೆಗಳು, ಐತಿಹ್ಯಗಳು ಎಲ್ಲವೂ ನಮಗೆ ಗೂಗಲ್ನಲ್ಲಿ ಸಿಗಲ್ಲ. ಅದನ್ನು ನಾನು ಮಾಡ್ಕೊಳ್ತೀನಿ. ಮತ್ತು ಐ ಹ್ಯಾವ್ ಎ ಹ್ಯಾಬಿಟ್ ಆಫ್ ರೈಟಿಂಗ್ ಎವ್ರಿ ಡೇಸ್ ಡೈರಿ. ಸೊ ಆ ಟಿಪ್ಪಣಿಗಳನ್ನ ಮಾಡ್ಕೋತೀನಿ. ಆಮೇಲೆ ಏನಾಗುತ್ತೆ ಅಂದರೆ ಕೆಲವು ಕಡೆ ಹೆಸರುಗಳು ಉಚ್ಚಾರಣೆಗಳು ಬರೋದಿಲ್ಲ, ಬೇರೆ ಭಾಷೆಯ ಉಚ್ಚಾರಣೆಗಳು ಬರೋದಿಲ್ಲ. ಅದನ್ನೆಲ್ಲ ಅವತ್ತವತ್ತೇ ನಾನು ಆ ಕ್ಷಣದಲ್ಲೂ ಸಹ, ಕೆಲವೊಮ್ಮೆ ಮುಂಚೆ ಎಲ್ಲ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಇರ್ತಾ ಇರಲಿಲ್ವಲ್ಲ, ಅವಾಗ ಕೈಯಲ್ಲಿ ಬರ್ಕೊಳ್ವೆ. ಈಗ ತಕ್ಷಣ ಆಡಿಯೋ ಮಾಡ್ಕೊಂಬಿಟ್ಟು ಅವ್ರಿಗೆ ಹೇಳಿಬಿಟ್ಟು ಆಡಿಯೋ ಮಾಡ್ಕೊಳ್ಳೋ ಜಾಗದಲ್ಲಿ ಆಡಿಯೋ, ವೀಡಿಯೋ ಮಾಡ್ಕೊಳ್ಳೋ ಜಾಗದಲ್ಲಿ ವೀಡಿಯೋ ಮಾಡಿಕೊಂಡು ನಮ್ಮ ದೇಶದೊಳಗೂ ಅದನ್ನೇ ಪಾಲಿಸ್ತೀನಿ. ಹೊರಗಡೆ ಹೋದಾಗಲೂ ಅದನ್ನೇ ಮಾಡಿಕೊಂಡು ರಾತ್ರಿ ಮರೀದೆ ಮಲ್ಕೊಳ್ಳೋಕೆ ಮುಂಚೆ ಒಂದು ಸ್ವಲ್ಪ ಟಿಪ್ಪಣಿಗಳನ್ನು ಬರೆದಿಟ್ಕೊಂಡು ಆಮೇಲೆ ಭಾರತಕ್ಕೆ ಬಂದು ನನ್ನ ಮನೆ, ನನ್ನ ರೂಮ್ನಲ್ಲಿ ಕೂತ್ಕೊಂಡು ಆ ಟಿಪ್ಪಣಿಯ ಮೇಲೆ ನನ್ನ ಮನಸ್ಸಿಗೆ ಏನೇನು ಹೊಳೆಯುತ್ತೋ ಅದನ್ನು ಬರೆಯೋದು. ವಂಡರ್ಫುಲ್. ಸೊ ನಿಮಗೆಲ್ಲರೂ ಕೇಳುವಂಥ ಒಂದು ಪ್ರಶ್ನೆ ಕೇಳಿಕೊಂಡು ಈ ಸಂದರ್ಶನದ ಕೊನೆ ಭಾಗ ಬರ್ತಾ ಇದ್ದೀನಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದೇ ಹೇಳಿದ್ನಲ್ಲ, ಜಪಾನಿಂದ ಬಂದು ಈಗ 1 ತಿಂಗಳಾಗಿದೆ. ಎಲ್ಲರೂ ಅದನ್ನೇ ಕೇಳ್ತಾ ಇದ್ದಾರೆ, ಏನೇ ಇಷ್ಟು ದಿನ ಮನೇಲೇ ಇದೆಯಾ, ಹುಷಾರಾಗಿದೆಯಾ? ನಮ್ಮ ಅಕ್ಕ ಆಶಾ ವಿಶ್ವನಾಥ್, ನಿಮಗೂ ಗೊತ್ತಿದ್ದಾರಲ್ಲ, ಅವಳು ಏನೇ ಇಷ್ಟು ದಿನ ಮನೇಲೇ ಇದೆಯಾ, ಹುಷಾರಾಗಿದೆಯಾ ತಾನೇ ಅಂತ ರೇಗಿಸ್ತಾಳೆ. ಮಾಡಬೇಕು ಪ್ಲ್ಯಾನು. ಸದ್ಯದಲ್ಲೇ ಯೋಜನೆಗಳೇನೋ ಇದೆ, ಅದು ಕೈಗೂಡಿದಾಗ ಪುಸ್ತಕ ರೂಪದಲ್ಲಿ, ಲೇಖನ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಸೊ ಹಾಗೆ ನಾವು ಅಂಜಲಿ ಅವ್ರ ಜೊತೆಗೆ ಮಾತಾಡಿದ್ವಿ. ಸೊ ಈ ಪುಸ್ತಕ ಅಂಜಲಿ ರಾಮಣ್ಣ ಅವ್ರದ್ದು ಸೀಮಾ ಬುಕ್ಸ್ ಮಾಡಿರುವಂಥದ್ದು. ಇದು ಸಾವರ್ಣ ಪಬ್ಲಿಕೇಶನ್ ಇನ್ನೊಂದು ಕನ್ಸರ್ನು. ಈ ಪುಸ್ತಕನ ನೀವು ಓದಿ. ಇದರ ಲಿಂಕ್ ನಾನು ಕೊಟ್ಟಿರ್ತೀನಿ ನಮ್ಮ ಕಮ್ಯುನಿಟಿ ಪೇಜಲ್ಲಿ, ಮತ್ತು ಮೇಡಮ್ದು ಇಮೇಲ್ ಐ ಡಿ ಕೂಡ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನಮ್ಮ ಸಂಚಾರಿ ಕಾರ್ಯಕ್ರಮದಲ್ಲಿ ಬಂದು ಮಾತಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದ ನಿಮಗೆ. ಸೊ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಯಾಕಂದರೆ ಈ ಸಿರೀಸ್ ಮಾಡ್ತಾ ಇರೋದೇ ನಾವು ಜನರನ್ನ ಇನ್ಸ್ಪೈರ್ ಮಾಡೋಕ್ಕೆ, ಎಜುಕೇಟ್ ಮಾಡೋಕ್ಕೆ, ರೆಸ್ಪಾನ್ಸಿಬಲ್ ಟ್ರಾವೆಲ್ ಅನ್ನೋದೇನು ಅನ್ನೋದ್ರ ಬಗ್ಗೆ, ಮತ್ತು ಟಿಪ್ಸ್ಗಳನ್ನ ಕೂಡ ಕೊಡ್ತಾ ಇದ್ದೀವಿ ನಾವು. ಅಂದರೆ ಚಿಕ್ಕ ಟಿಪ್ಪಣಿಗಳನ್ನ, ಚಿಕ್ಕ ಉಪಾಯಗಳನ್ನ ಹ್ಯಾಕ್ಸ್ ಅಂತಾರಲ್ಲ, ಹ್ಯಾಕ್ಸ್ ಕೊಡ್ತಾ ಇದ್ದೀವಿ, ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಬಟ್ ನೀವು ಏನು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್ಗೆ? ಇಲ್ಲ, ನಾವು ಪ್ರವಾಸಿ ಮತ್ತು ನಮ್ಮ ಮನೇಲಿ ನಾನು ಸುಮ್ಮನೆ ಕೂತಿರೋದು, ಇದು 2 ಬೇರೆ ಬೇರೆ ವ್ಯಕ್ತಿತ್ವಗಳಲ್ಲ.
ನೀವು ಏನೋ ಅದೇ ನಿಮ್ಮ ಪ್ರವಾಸದಲ್ಲೂ ಈಚೆ ಬರುತ್ತೆ. ಹಾಗಾಗಿ ನಿಮ್ಮ ವ್ಯಕ್ತಿತ್ವವನ್ನೇ ಜವಾಬ್ದಾರಿಯುತವಾಗಿ ರೂಪಿಸ್ಕೊಂಡಾಗ ಹಣಕಾಸಿನ ಸಾಮರ್ಥ್ಯಕ್ಕೆ ಅನುಗುಣವಾದ ಮತ್ತು ಆಸಕ್ತಿ ಅಭಿರುಚಿಗೆ ಅನುಗುಣವಾದ ಜಾಗಗಳ ಆಯ್ಕೆಯನ್ನು ಮಾಡ್ಕೊಂಡು ಹೋದಾಗ ಆ ಜವಾಬ್ದಾರಿಯುತ ವ್ಯಕ್ತಿತ್ವವೇ ಅಲ್ಲೂ ವ್ಯಕ್ತವಾಗುತ್ತೆ. ಪ್ರವಾಸಕ್ಕೆ ಅಂತ ಈಗ ನಾ ಹೇಳಿದ್ನಲ್ಲ, ಆ ಥರ ಒಂದಷ್ಟು ಮುಂಚಿತವಾಗಿ ತಯಾರಿಗಳನ್ನು ನಡೆಸ್ಕೊಳ್ಬಹುದು. ಮತ್ತು ಈಗ ಗೂಗಲ್ನಲ್ಲಿ ಇರೋದ್ರಿಂದ ವೆದರ್ ಇರಬಹುದು, ಅಲ್ಲಿ ಒಂದು ಪ್ರಾಥಮಿಕ ಸಾಂಸ್ಕೃತಿಕ ವಾತಾವರಣ ಇರಬಹುದು, ರಾಜಕೀಯ ವ್ಯವಸ್ಥೆ ಇರಬಹುದು, ಎಲ್ಲವೂ ಗೊತ್ತಾಗೋಗುತ್ತೆ. ಹಾಗಾಗಿ ನಾವು ಜವಾಬ್ದಾರಿಯುತವಾಗಿ ನಮ್ಮನ್ನು ನಾವು ರೂಪಿಸ್ಕೊಂಡಿದ್ರೆ, ಪ್ರವಾಸದ ಬಗ್ಗೆ ಅಭಿರುಚಿ ಇದ್ದರೆ, ಅದು ಒಂದು ಅದ್ಭುತ ಅನ್ನುವ ಒಂದು ಪದವನ್ನು ಮೀರಿದಂತಹ, ವರ್ಣನೆಗೆ ಸಿಗದಂತಹ ಎಕ್ಸ್ಪೀರಿಯೆನ್ಸು. ನನಗೆ ಯಾರು ಪ್ರವಾಸ ಇಷ್ಟಲ್ಲಪ್ಪ, ನಾನು ಊರಿಂದ ಊರಿಗೆ ಹೋಗಲ್ಲಪ್ಪ, ನನಗಾಗಲ್ಲಪ್ಪ ಅಂದ ತಕ್ಷಣ ಅಯ್ಯೋ ಹೀಗೂ ಇರ್ತಾರ ಜನ ಅಂತ ಅನಿಸುತ್ತೆ. ಬಟ್ ಪ್ರವಾಸ ಅದು ನನಗೆ ಬಹುಶಃ ಈ ಭೂಮಿಯ ಹೊರಭಾಗವನ್ನು ನನ್ನ ಮನಸ್ಸಿಗೆ ಕನೆಕ್ಟ್ ಮಾಡುವ ಒಂದು ವಿಧಾನ ಅಂತ ಅಂದ್ಕೊಳ್ತೀನಿ ನಾನು ಪ್ರವಾಸ. ಸೊ ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ಸ್ ಅಲಾಟ್ ಅಂಜಲಿ ರಾಮಣ್ಣ ಅವ್ರಿಗೆ. ಸೊ ಸ್ನೇಹಿತರೆ, ಇದು ಸಂಚಾರಿಯ ಮತ್ತೊಂದು ಸಂಚಿಕೆ. ಪ್ರವಾಸದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗಾಗಲೇ ಹೇಳಿರುವ ಹಾಗೆ ಇನ್ಸ್ಪೈರ್ ಮಾಡೋಕ್ಕೆ, ಎಜುಕೇಟ್ ಮಾಡೋಕ್ಕೆ. ಸೊ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅನಿಸಿಕೆಗಳಿದ್ದರೆ ತಿಳಿಸಿ, ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ. ಮತ್ತು ಇದ್ರ ಜೊತೆಗೆ ನಾವು ಸಂಚಾರಿ ಟಿಪ್ಸ್ ಅಂತ ಒಂದು ಸಿರೀಸ್ ಮಾಡ್ತಾ ಇದ್ದೀವಿ. ಅಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರವಾಸದ ಕುರಿತಾಗಿ ಏನೇ ಪ್ರಶ್ನೆಗಳಿದ್ರೂ ಕೂಡ, ಅದು ಟಿಕೆಟಿಂದ ಹಿಡ್ಕೊಂಡು ನಿಮ್ಮ ವೀಸಾದಿಂದ ಹಿಡ್ಕೊಂಡು ಯಾವುದೇ ವಿಚಾರ ಇರಲಿ, ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆಗಳ ಮೂಲಕ ತಿಳಿಸಿ. ಯಾಕಂದರೆ ನಾವು ಆಲ್ರೆಡಿ ಮಾಡಿದ್ವಿ, ಕೆಲವೊಂದು ಮಿಸ್ ಆಗಿರೋ ಸಾಧ್ಯತೆ ಇದೆ, ಅದನ್ನು ಕೂಡ ನಾವು ಕವರ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾರಿ ಗೌರಿಶಕ್ತಿ ಸ್ಟುಡಿಯೋ ಮತ್ತು ಮಾಡ್ತಾರಿ ಪ್ರವಾಸ, ನೋಡ್ತಾರಿ ಸಂಚಾರಿ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.